श्रीगुरुभ्यो नमः हरिः ओम् आपदामपहर्तारं दातारं सर्वसम्पदां लोकाभिरामं ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಎಲ್ಲರಿಗೂ ಕೂಡ ಇವತ್ತಿನ ಸಂಕ್ರಾಂತಿ ಹಬ್ಬದ ಶುಭಾಶಯಗಳೊಂದಿಗೆ ತಿಳಿಸುತ್ತಾ ಈ ಒಂದು ಚುಂಚಾರಣ್ಯ ಕ್ಷೇತ್ರದಲ್ಲಿ ಸೀತಾ ಲಕ್ಷ್ಮಣ ಸಮೇತ ಕೋದಂಡರಾಮಸ್ವಾಮಿಯವರ ವಿರಾಜಮಾನವಾಗಿ ಈ ಒಂದು ಕ್ಷೇತ್ರದಲ್ಲಿ ನಮ್ಮೆಲ್ಲರಿಗೋಸ್ಕರವಾಗಿ ಅನುಗ್ರಹವನ್ನು ಕೊಡುವುದಕ್ಕೋಸ್ಕರವಾಗಿ ತೃಣಬಿಂದು ಮಹರ್ಷಿಗಳಿಂದ ಪ್ರತಿಷ್ಠಾಪಿಸಲ್ಪಟ್ಟು ಇಲ್ಲಿಯವರೆಗೂ ಕೂಡ ಅನುಗ್ರಹಿಸುತ್ತಾ ಬಂದಿದ್ದಾರೆ. ಹಾಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವರ್ಷೇ ವರ್ಷೇ ಕರ್ತವ್ಯಾಂತಂ ಏತದ್ವರ್ಷಸ್ಯ ಅಂತಂದರೆ ಪ್ರತಿ ವರ್ಷವೂ ಹೇಗೆ ಬ್ರಹ್ಮರಥೋತ್ಸವ ಸ್ವಾಮಿಯವರಿಗೆ ಸಮರ್ಪಣೆ ಆಗುತ್ತೋ ಹಾಗೆ ಈ ವರ್ಷವೂ ಕೂಡ ಸ್ವಾಮಿಯವರಿಗೆ ಬ್ರಹ್ಮರಥೋತ್ಸವ ಸಮರ್ಪಣೆ ಆಗ್ತಾ ಇದೆ. ಬ್ರಹ್ಮರಥೋತ್ಸವ ಸಮರ್ಪಣೆ ಆಗ್ತಾ ಇದೆ. 7ನೇ ತಾರೀಕಿಂದ ಕಟ್ ಮಾಡ್ತೀರಾ ಒಂದು ನಿಮಿಷ. ದಿನಾಂಕ 8ನೇ ತಾರೀಕಿಂದ 19ನೇ ತಾರೀಕುವರೆಗೂ ಕೂಡ ಈ ಒಂದು 12 ದಿನಗಳ ಕಾಲವಾದಂತಹ ಬ್ರಹ್ಮರಥೋತ್ಸವ ರಾಮಚಂದ್ರ ಸ್ವಾಮಿಯವರಿಗೆ ಸಮರ್ಪಣೆ ಆಗುತ್ತೆ. ಆ ಮಧ್ಯದಲ್ಲಿ 7ನೇ ದಿವಸವಾದಂತಹ ನಾಳೆ ಪ್ರಾತಃ ಕಾಲ ಸ್ವಾಮಿಯವರಿಗೆ ದಿವ್ಯ ರಥಾರೋಹಣವು ಪರಮಾತ್ಮನ ಸಮರ್ಪಣೆ ಆಗುತ್ತೆ. ಸ್ವಾಮಿಯವರಿಗೆ ಪ್ರಾತಃ ಕಾಲದಿಂದಲೇ ಯಾಗಶಾಲೆಯಲ್ಲಿ ನಿತ್ಯ ಹೋಮ, ಬಲಿಹರಣ ಹಾಗೂ ರಥಾಂಗ ಹೋಮ, ರಥಸ್ತಪನ, ರಥ ಬಲಿಹರಣ ಹಾಗೆ ಮಂಟಪಡೆಯಲ್ಲಿ ಸ್ವಾಮಿಯವರಿಗೆ ವಿಶೇಷ ಸೇವೆಯನ್ನು ಮಂಟಪಡೆಯೋತ್ಸವವನ್ನು ಸಮರ್ಪಣೆಯನ್ನು ಮಾಡಿ ಪ್ರಾಕಾರವನ್ನು ಸಮರ್ಪಣೆಯನ್ನು ಮಾಡಿ ದಿವ್ಯ ರಥಾರೋಹಣವನ್ನು ಸ್ವಾಮಿ ಏರ್ತಾನೆ. ಅಲ್ಲಿ ಶಾತ್ಮನೆಯಾಗಿ ತೀರ್ಥ ಪ್ರಸಾದ ವಿನಿಯೋಗದೊಂದಿಗೆ ದಿವ್ಯ ರಥಾರೋಹಣ ಸ್ವಾಮಿಯವರಿಗೆ ಸಮರ್ಪಣೆ ಆಗುತ್ತೆ. ಈ ಒಂದು ಎಷ್ಟೊತ್ತಿಗೆ ರಥೋತ್ಸವ? ಈ ಒಂದು ಶುಭ ದಿವಸದಲ್ಲಿ ದಿವ್ಯ ರಥಾರೋಹಣವು 11:05ರಿಂದ 12:05ರವರೆಗೆ ಸಲ್ಲುವ ಮೀನ ಲಗ್ನದಲ್ಲಿ ಸ್ವಾಮಿಯವರಿಗೆ ದಿವ್ಯ ರಥಾರೋಹಣ ಸಮರ್ಪಣೆ ಆಗುತ್ತೆ. ತಾವೆಲ್ಲರೂ ಕೂಡ ಭಕ್ತಾದಿಗಳು ಈ ಒಂದು ಸಮಯಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶ್ರೀ ರಾಮಚಂದ್ರ ಸ್ವಾಮಿಯವರ ಕೃಪಾ ಕಟಾಕ್ಷಕ್ಕೆ ತನು ಮನ ಧನ ಸಹಾಯದೊಂದಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅಂತೇಳಿ ದೇವಸ್ಥಾನದ ಆಡಳಿತಾಧಿಕಾರಿಗಳಿಂದ ಹಾಗೂ ಅರ್ಚಕ ವೃಂದದವರಿಂದ ನಾವು ಮತ್ತೆ ಪ್ರಾರ್ಥನೆಯನ್ನ ಮಾಡ್ತೇವೆ. ನಿಮ್ಮೆಲ್ಲರಿಗೂ ಕೂಡ ಶುಭವಾಗಿ. ನಿಮ್ಮ ಹೆಸರು? ಶುಭಂ. ನನ್ನ ಹೆಸರು ವೇಣುಗೋಪಾಲ್ ಭಟ್ಟ.